ಶಾಸಕರು ಸಚಿವರುಗಳಾಗಿ ಮೇಲೆ ಬಂದಿದ್ದಾರೆ. ನೀವಿಲ್ಲದಿದ್ರೆ ಯಾವುದೇ ಕಾರ್ಯಕ್ರಮಗಳು ಕೂಡ ನಡೆಯೋದಿಲ್ಲ. ನೀವು ಯಾವ ತರ ಜಾಗೃತರಾಗಬೇಕು. ಈ ರಾಜ್ಯದಲ್ಲಿ ತುಕಾರಾಮ್ ಸಾಹೇಬ್ರವರನ್ನ ಹೆಚ್ಚು ಮತಗಳಿಂದ ಗೆಲ್ಲಿಸುವಂತ ಹುರಿದುಂಬಿಸಿ ಮಾತಾಡಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಶಿವಶೇಖರ್ ಸಾಹೇಬರಿಗೆ ಕೂಡ್ಲಿಗೆ ಬ್ಲಾಕ್ ಮತ್ತು ಎಲ್ಲ ಕಾರ್ಯಕರ್ತರು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಮಯದ ಅಭಾವ ಮೆಚ್ಚಿ ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷರಾಗಿದ್ದ ಶಿವಶೇಖರ್ ಅವರ ಮಾರ್ಗದರ್ಶನದಲ್ಲಿ ಕೊಡಳ್ಳಿ ಭೀಮಪ್ಪನವರ ಒಂದು ಟೀಮು ಮತ್ತು ವಿಶ್ವಚೇತನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಗರಿಬಸಮ್ಮನವರು, ಇದೇ ರೀತಿಯಾಗಿ ಸಾಕಷ್ಟು ಜನ ನಮ್ಮ ವಿಶೇಷತೆ ಅಂದ್ರೆ ಸೋನಿಯಾ ಗಾಂಧಿ ಅವರು ಕೂಡ ನಿಂತು ಗೆದ್ದಂತ ಈ ಕ್ಷೇತ್ರ. ಆ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಕೂಡ ಇಡೀ ರಾಜ್ಯದಲ್ಲಿ ಆಂಧ್ರದಲ್ಲಿ ಕೂಡ ನಿಲ್ಲಬೇಕು ಅಂತ ಯೋಚನೆ ಮಾಡಿ ಬಳ್ಳಾರಿ ಬಂದು ಗೆದ್ದಂತ ಈ ಕ್ಷೇತ್ರ. ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಅವಳಿ ಜಿಲ್ಲೆ ಕೂಡ ಯಾವತ್ತು ಕಾಂಗ್ರೆಸ್ಸಿನ ಭದ್ರ ನೋಡಿ. ಎಲ್ಲ ಜನಾಂಗರು, ಎಲ್ಲ ಜಾತಿಯರು ಎಲ್ಲರೂ ಒಟ್ಟಾಗಿ ಒಂದು ಇದು ಮಾಡ್ತೀವಿ. ಯಾಕೆ ಹೇಳ್ತೀನಿ ಅಂತಂದ್ರೆ 400 ಸೀಟ್ ತಗೊಂತೀವಿ, 400 ಸೀಟು ಬರ್ತದೆ ಅಂತ ಹೇಳ್ತಿದ್ವಿ. ಒಂದು ಕಂಪ್ಲೀಟ್ ಒಂದು ಜಾತಿನ ಒಂದು ಸೀಟ್ ಕೊಡದಂಗೆ ಕಂಪ್ಲೀಟ್ ಕಡೆಗಣನೆ ಮಾಡಿ ಕಡೆಗಿಟ್ಟು ನಾವು 400 ಸೀಟ್ ತಗೊಳ್ತೀವಿ ಅಂತ ಒಂದು 13% ಇರೋಂಥ ಪಾಪ್ಯುಲೇಷನ್ ಜನಸಂಖ್ಯೆನ ಕಡೆಗಿಟ್ಟು ನಾವು 400 ಸೀಟ್ ತಗೊಳ್ತೀವಿ. ಅಂದ್ರೆ ಇದು ಪ್ರಜಾಪ್ರಭುತ್ವ ಎಲ್ಲಾಗ್ತದೆ, ಹೆಂಗಾಗ್ತದೆ? ಸಮಾನತೆ ಸರ್ವಜನಾಂಗ ಶಾಂತಿಯ ತೋಟ ಹೆಂಗಾಗ್ತದೆ ಇದು? ಕೆಲವು ಇದು ನೋಡಿ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ನಿಜ ಏನು, ಸತ್ಯ ಏನಿದೆ, ಸುಳ್ಳು ಏನಿದೆ ಅನ್ನೋದನ್ನ ಖಂಡಿತ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಅಂತ ಭಾರತ ದೇಶ ಇವತ್ತು 10 ವರ್ಷದಲ್ಲೇ ಎಲ್ಲ ಆಗೋಗ್ಬಿಟ್ಟಿದೆ, ಮುಂದೆ ಏನಾಗಿಲ್ಲ ಅನ್ನೋದನ್ನ ಒಂದು ತಪ್ಪು ಸಂದೇಶ. ನಾವು ಏನು ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಸವಿವರ ವಿಚಾರ ಎಲ್ಲ ವಿವರಣೆ ನೀಡಿದ್ರು. ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ನಾನು ಈಗ ಒಂದು ಸೂಕ್ಷ್ಮ ವಿಚಾರ, ನಾನು ಈ ಲೋಕಸಭೆ ಚುನಾವಣೆ ಸಂಬಂಧಪಟ್ಟ ಕ್ಯಾಂಡಿಡೇಟ್ಗಳ ಬಗ್ಗೆ ನನಗೆ ಬುದ್ಧಿವಂತಗಳಿಂದ ನೆನಪಿರೋಂಥದ್ದು ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳ್ತೀನಿ. ಈಗ ನಾನು ಚಿಕ್ಕ ಹುಡುಗನಾಗಿದ್ದಾಗ ಬಸವರಾಜೇಶ್ವರಿ ಮೇಡಮ್ ಅವರು MP ಆಗಿದ್ರು, ಮಂತ್ರಿ ಆದ್ರು. ಅದಾದ್ಮೇಲೆ ಸೋನಿಯಾ ಗಾಂಧಿ ಮೇಡಮ್ ಬಂದು ನಿಂತರು, UPA ಅಧ್ಯಕ್ಷರಾದ್ರು. ಮೋಸ್ಟ್ ಪವರ್ಫುಲ್ ವುಮೆನ್ ಆಫ್ ದ ವರ್ಲ್ಡ್, ಟಾಪ್ 20 ವುಮೆನ್ ಆಫ್ ದ ವರ್ಲ್ಡ್ ಅಲ್ಲಿ ಅವರು ಇದ್ರು. ಟಾಪ್ 5 ಅಲ್ಲಿ ಇದ್ರು. ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್, ಅತಿ ಪ್ರಭಾವಿತ ಒಂದು ಮಹಿಳೆ ಅನ್ನೋ ಜಾಗದಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಇದ್ರು. ಅದ ನಂತರ KC ಕೊಂಡಯ್ಯ ಸಾಹೇಬ್ರಾದ್ರು, ಅತ್ಯಂತ ಪ್ರಭಾವಿ MP ಆದ್ರು. ಕೋಳೂರು ಬಸವನಗೌಡ ಇದ್ರು, ಅವರು ಅಷ್ಟೇ ನಮ್ಮ ದೇಶದ ಒಂದು ಪ್ರಭಾವಿ ರಾಜಕಾರಣಿಗಳಲ್ಲಿ. ಅದಾದ್ಮೇಲೆ ಉಗ್ರಪ್ಪನವರು ಬಂದ್ರು. ಅತ್ಯಂತ ತಿಳುವಳಿಕೆ ಇಲ್ಲ ಒಬ್ಬ ಪ್ರಭಾವಿ ಮಂತ್ರಿಯಾಗಿ ಕೇವಲ 6 ತಿಂಗಳಲ್ಲಿ ಮೋದಿ ಅವರ ಎದುರುಗಡೆ ಮಾತಾಡಂತ ಶಕ್ತಿ ಅಂತ ಬೆಳೆಸ್ಕೊಂಡ್ರು. ಅಂದ್ರೆ ನಮ್ಮ ಬಳ್ಳಾರಿ, ನಾನು ಇನ್ನೊಂದು ಪಕ್ಷದ ಕ್ಯಾಂಡಿಡೇಟ್ ಇದ್ರದ್ದು ಅಭ್ಯರ್ಥಿಗಳು ನಮ್ಮ ಕಾಂಗ್ರೆಸ್ ಇಂದ ಹಿಸ್ಟ್ರಿ ತಗೊಂಡ್ರೆ ಬಸವರಾಜೇಶ್ವರ ಮಂತ್ರಿ ಆಗಿದ್ರು, ಸೋನಿಯಾ ಗಾಂಧಿ ಮೇಡಮ್ ಇಲ್ಲಿಂದ ಆರಿಸಿದ್ರು, ಕೊಂಡಯ್ಯ ಸಾಹೇಬ್ರು. ಅಂದ್ರೆ ಎಂತ ಮೌಲ್ಯಾಧಾರಿತ ರಾಜಕಾರಣಿಗಳನ್ನ ನಮ್ಮ ಜಿಲ್ಲೆ, ನಮ್ಮ ಪಕ್ಷ ನಮ್ಮ ಜಿಲ್ಲೆಯಿಂದ ಕೊಟ್ಟಿದೆ. ಅದ್ರದ್ದೊಂದು ಈಗ ಒಂದು ಸುವರ್ಣ ಅವಕಾಶ ನಮಗೆ ಬಂದಿದೆ. ಏನು ಮೌಲ್ಯಯುತ ರಾಜಕಾರಣ ಒಂದು ನಮ್ಮ ಜಿಲ್ಲೆಯಲ್ಲಿ ನಡ್ಕೊಂಡ್ ಬಂದಿತ್ತು, ಅದನ್ನ ತುಂಬಂತ ಒಬ್ಬ ಸಮರ್ಥ ಸರಳ ಸಜ್ಜನಿಕೆ ಅಭ್ಯರ್ಥಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಗುರುತಿಸಿದೆ. ಇದನ್ನ ಜಸ್ಟ್ ಹಿಸ್ಟ್ರಿ ನೋಡಿ. ಇನ್ನೊಂದು 2004 ನೋಡ್ರಿ, 8 ನೋಡ್ರಿ. ಅದ್ ಎಷ್ಟೊಂದು ಜನಕ್ಕೆ ಕೇಳಿದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಅನ್ಸುತ್ತೆ ಕೆಲವ್ರ ಹೆಸರುಗಳು, ಯಾರು ಆಗಿದ್ರು ಬೇರೆ ಪಕ್ಷದಿಂದ ಅಂತೇಳಿ. ನೀವು ಅಂದ್ರೆ ನಮ್ಮ ಹಿಸ್ಟ್ರಿ ನೋಡಿ ಹೆಂಗಿದೆ. ಈಗ ಪ್ರೆಸೆಂಟ್ ಅಭ್ಯರ್ಥಿ ಕೂಡ ನೋಡಿ ಹೇಗಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ವೇದಿಕೆಯಲ್ಲಿ ಇನ್ನೊಬ್ಬರು ಪಕ್ಷದ ಹೆಸರು ಇನ್ನೊಬ್ಬರು ಅಭ್ಯರ್ಥಿ ತಗೊಳಕ್ ಇಷ್ಟ ಇಲ್ಲ. ನಮ್ಮ ಸ್ಟ್ರೆಂತ್ಸ್ ಆಯ್ತಾ ನೋಡಿ. ಈಗ ನಾವು ಅಧಿಕಾರದಲ್ಲಿದ್ದೀವಿ, ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಒಳ್ಳೆ ಸತ್ಯ ಹೇಳ್ತಾ ಇದೀವಿ, ನುಡಿದಂತೆ ನಡೀತಾ ಇದೀವಿ. ಒಂದು ಸುಭದ್ರವಾದ ಸರ್ಕಾರ ಇದೆ ಆಯ್ತಾ. ನುಡಿದ 5 ಗ್ಯಾರಂಟಿಗಳನ್ನ ಇಡೀ ಅಪಹಾಸ್ಯ ಮಾಡ್ತಾ ಇದ್ರು. ಕೆಲವೇ ದಿವಸಗಳು ಅಧಿಕಾರ ಬಂದು ಕೆಲವೇ ದಿವಸಗಳಲ್ಲಿ ಅದನ್ನೆಲ್ಲ ಜಾರಿಗೆ ತಂದು ಇವತ್ತೊಂದು ಸುಭದ್ರ ಸರ್ಕಾರ ನಡೆಸ್ತಾ ಇದೀವಿ. ಇನ್ನು ನಮ್ಮ ತಾಲೂಕಿಗೆ ಬಂದ್ರೆ ಬಹಳ ಜನ ಮುಖಂಡರಿಗೆ ಹೊಸದಾಗಿ ನನ್ನ ಮೇಲೆ ಸ್ವಲ್ಪ ಅಸಮಾಧಾನ ಇತ್ತು. ನಾವ್ ಇಷ್ಟು ಜಿದ್ದಾಜಿದ್ದಿ ಡಾಕ್ಟರ್ ಅಂತ ಹೇಳಿ ಮಾಡಿದ್ವಿ. ಡಾಕ್ಟರ್ಗೆ ಇಲ್ಲಿ ರಾತ್ರಿ ಇಲ್ಲಿರ್ತಾರೆ, ಬೆಳಗ್ಗೆ ಆಗ್ಲೇ ಬೆಂಗಳೂರಿಗೆ ಹೋಗಿರ್ತಾರೆ, ಇಲ್ಲಿರ್ತಾರೆ. ಆಗ್ಲೇ ಕೂಡ್ಲಿಗೆ ಎಲ್ಲಿದ್ರೆ ಊರಾಗೆ ಅಂತ ಹೇಳ್ತಾರೆ, ಇಲ್ಲ ಬೆಂಗಳೂರಾಗ ಅಂತ ಹೇಳ್ತಾರೆ, ಬಸ್ಸಿಗೆ ಹೋಗ್ರಿ ಅಂತೇಳಿ. ಅಂದ್ರೆ ಕಾಲಿಗೆ ಗೆಜ್ಜೆ ಕಟ್ಟಿ ಓಡಾಡೋದಕ್ಕೆ ಇವತ್ತು ಇಂಥ ಕಷ್ಟದ ಪರಿಸ್ಥಿತಿಲಿ ಒಂದು ಭರ್ಪೂರ ಅನುದಾನ ನಮ್ಮ ತಾಲೂಕಿಗೆ ನಮ್ಮ ಸರ್ಕಾರ ಆಶೀರ್ವಾದ ಮಾಡಿದೆ. ಇದಕ್ಕೆಲ್ಲ ನಿಜವಾಗ್ಲೂ ನಮ್ಗೆ ಸಲಹೆ ಮತ್ತೆ ಮಾರ್ಗದರ್ಶನ ಸನ್ಮಾನ್ಯ
ಸಂತೋಷ್ ಲಾಡ್ ಅವರು ಮತ್ತೆ ತುಕಾರಾಮಣ್ಣವರು ಎಲ್ಲ ನಮ್ಮ ಈಗ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಇದು ಒಗ್ಗಟ್ಟಿದೆ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಅಂದ್ರೆ ಎಲ್ಲ ಅಖಂಡ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು, ಎಲ್ಲ ಮುಖಂಡರು, ಸರ್ವಸಮ್ಮತದ ಒಂದು ಸಮರ್ಥ ಅಭ್ಯರ್ಥಿ ಇವತ್ತು ನಮ್ಗಿದ್ದಾನೆ. ಸೊ ಇದಕ್ಕಿಂತ ದೊಡ್ಡ ಶಕ್ತಿ ಇನ್ನೇನಿಲ್ಲ. ಅದಕ್ಕೋಸ್ಕರ ಎಲ್ಲ ಈ ಸುಮ್ಮನೆ ವಿಡಿಯೋಗಳು ನೋಡ್ಕೊಂಡ್ಬಿಟ್ಟು ಸುಳ್ಳುಗಳಿಗೆ ದಯಮಾಡಿ ಯಾರು ಕಿವಿ ಕೊಡಬಾರ್ದು. ನಾವು ನಿಜವಾಗ್ಲೂ ಈಗ ಭಯ ಪಡ್ಬೇಕಾಗಿರೋರು ಅವರು, ನಾವಲ್ಲ. ಅದಕ್ಕೋಸ್ಕರ ನಮ್ಮ ಸ್ಟ್ರೆಂತ್ ಮೇಲೆ ನಾವು ಕೆಲಸ ಮಾಡೋಣ. ನಾನು ಈಗ ಎಲ್ಲರೂ ಹೇಳ್ದಂಗೆ, ನಾನೀಗ ತುಕಾರಾಮಣ್ಣ ಆಯ್ತಾ, ನಾನ್ ಸಿದ್ದರಾಮಯ್ಯ, ನಾನ್ ಡಿ ಕೆ ಶಿವಕುಮಾರ್, ಪ್ರತಿಯೊಬ್ರು ಇಲ್ಲಿ ಕೂತಿರೋ ಪ್ರತಿಯೊಬ್ರು ನೀವು ಕ್ಯಾಂಡಿಡೇಟ್ ಅನ್ನೋ ರೀತಿ ಕೆಲಸ ಮಾಡಬೇಕು ಆಯ್ತಾ. ಹೆಚ್ಚಿನ ಶಕ್ತಿ ತುಂಬಿ ನಮ್ಮ ತಾಲೂಕಿಂದ ಅತಿ ಹೆಚ್ಚು ಲೀಡ್ ಕೊಟ್ಟು ಇವತ್ತು ನಮ್ಮ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿಗೆ ಗೌರವ ಸೂಚಿಸಿ, ಮತ್ತೆ ನಾನು ಹೇಳಿದ್ನಲ್ಲ ಈಗ ನಮ್ಮ ಸಾಹೇಬ್ರು ಹೇಳ್ದಂಗೆ ಮುಂದೆ ಸರ್ಕಾರ ಬಂದ್ರೆ ತುಕಾರಾಮಣ್ಣನಿಗೂ ಒಳ್ಳೆ ಅವಕಾಶ ಸಿಗ್ಬೋದು. ಈಗೆಲ್ಲ ನಮ್ಮ ಹಿಸ್ಟ್ರಿ ಇದೆ ನಮ್ಮ ಜಿಲ್ಲೆದು. ಅದಕ್ಕೋಸ್ಕರ ಒಂದು ಸುವರ್ಣ ಅವಕಾಶನ ಜೋಡೆತ್ತುಗಳ ತರ ಕೆಲಸ ಮಾಡಕ್ಕೆ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಸುಳ್ಳು ಸುದ್ದಿಗಳು ಕೆಲವು ಸರಿ ಎಷ್ಟು ಇರಿಟೇಟ್ ಆಗುತ್ತೆ ಕೆಲವು ನೋಡಕ್ಕೆ. ಅಲ್ಲ, ಫ್ರೀ ಓಡಾಡ್ತಾರೆ ಬಸ್ಸಲ್ಲಿ ಕೂತ್ಕೊಂಡು ಆಯ್ತಾ. ಇಲ್ಲ, ಪ್ರಪಂಚ ಏನೋ ಭಾರಿ ಫೇಮಸ್ ಆಗ್ಬಿಟ್ಟಿದೆ ದೇಶ, ಅದಕ್ಕೆ ನಾವು ಇನ್ನೊಬ್ರಿಗೆ ಹಾಕ್ತಿವಿ ಅಂತ ಹೇಳ್ತಾರೆ. ಅಂದ್ರೆ ನಿಜ ತಿಳ್ಕೊಳಕ್ಕೆ ಜನಗಳಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಅದು ಹೇಳಿದ್ರಲ್ಲ, ಜಾಸ್ತಿ ಸುಳ್ಳನ್ನ ಸತ್ಯ ಮಾಡಕ್ ಹೋದ್ರೆ ಅರ್ಧಂಬರ್ಧ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ತಿಳುವಳಿಕೆ ಇರೋಂಥವ್ರು, ನೀವು ನಮ್ಮನ್ನ ಹೆಂಗ ಆಶೀರ್ವಾದ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾ, ಮತ್ತೆ ಈಗ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಟಿಕೆಟ್ ಹಂಚಿಕೆ ವಿಷಯ. ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಈಗ ಏನ್ 28 ಅಭ್ಯರ್ಥಿಗಳು ನಮ್ಮ ರಾಜ್ಯದಲ್ಲಿ ಹಂಚಿಕೆ ಮಾಡಿದ್ದಾರೆ. ಎಲ್ಲಿ ಜಾಸ್ತಿ ಗೊಂದಲ ಇಲ್ಲ. 1-2 ಕಡೆ ಬಿಟ್ರೆ, ಕೋಲಾರ, ಕೆಲವು ಚಾಮರಾಜನಗರ ಬಿಟ್ರೆ ಅಲ್ಲೂ ಎಲ್ಲ ಈಗ ಸುಸೂತ್ರವಾಗಿ ಬಗೆಹರಿದಿದೆ. ಎಲ್ಲ ಗೆಲ್ಲುವಂತ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಕೌಂಟು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. 28ಕ್ಕೆ 28 ಅಂತಾನೆ ನಾವು ಹೇಳ್ಬೇಕಾಗ್ತದೆ. ಮ್ಯಾಕ್ಸಿಮಮ್ ರಿಸಲ್ಟ್ ಆಮೇಲೆ ಜೂನ್ 4ನೇ ತಾರೀಕು ನೋಡೋಣ. ಫಸ್ಟ್ ನಾವು ಎಫರ್ಟ್ಸ್, ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಅದಕ್ಕೋಸ್ಕರ ಯಾರು ಅದು ಅತಿ ಆಸೆಗಳಿಗೆ, ಆಮಿಷಗಳಿಗೆ, ಸುಳ್ಳುಗಳಿಗೆ ಬಲಿಯಾಗ್ದಂಗೆ ಪಕ್ಷನ, ದೇಶನ ಉಳಿಸಂತ ಕೆಲಸ ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈಗ ಮತ್ತೆ ಹಬ್ಬ ಆದ್ಮೇಲೆ ಮತ್ತೆ ನಾವೆಲ್ಲ ಫೀಲ್ಡ್ಗೆ ಇಳಿದು ಪ್ರತಿಯೊಬ್ರು ಒಂದೊಂದು ಸೇನಾಧಿಪತಿ ತರ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಜಯಕ್ಕೆ ಎಲ್ಲರೂ ಶ್ರಮ ಪಟ್ಟು ಕೆಲಸ ಮಾಡಿ, ಎಲ್ಲರಿಗೂ ಗೊತ್ತಿದೆ, ಗ್ಯಾರಂಟಿಗಳಿಗೂ ಗೊತ್ತಿದೆ, ಒಳ್ಳೆ ಅಭ್ಯರ್ಥಿ ಅಂತ ಗೊತ್ತಿದೆ. ಇನ್ನು ಮುಚ್ಚುಮರೆ ಏನಿಲ್ಲ. ನಾವು ಸತ್ಯನೇ ಹೇಳೋದು, ಸುಳ್ಳು ಹೇಳಕ್ಕಂತೂ ಯಾರಿಗೋ ನಮ್ಗಂತೂ ಖಂಡಿತ ಗೊತ್ತಿಲ್ಲ, ಬರೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ದಯಮಾಡಿ ಮನೆ ಮನೆಗೂ ಹೆಣ್ಣುಮಕ್ಕಳಿಗೆ ಮತ್ತೆ ಹುಡುಗರಿಗೆ, ವಿಶೇಷವಾಗಿ ಯುವಕರಿಗೆ, ದಾರಿ ತಪ್ಪಂತ ಹುಡುಗರಿಗೆ ತಾವೆಲ್ಲರೂ ಒಂದ್ ಸ್ವಲ್ಪ ನಿಜಾಂಶನ ತಿಳಿಸಿ ಪಕ್ಷ ಗೆಲ್ಸಂತ ಕೆಲಸ ಮಾಡ್ಬೇಕಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಮಾಡ್ಬಿಡ್ತೀನಿ ಎಲ್ಲ. ಇವತ್ತು ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ಮುಂಜಾನೆ ನಾನು ಕೂಡ ನಮ್ಮ ಗ್ರಾಮ ಪಂಚಾಯತ್ ದರೋಜಿ ಮತ್ತು ಏಳ್ಬೆಂಚೆ ಕುಡುತಿನಿ ಭಾಗದಲ್ಲಿ ಇವತ್ತು ಎಲ್ಲ ಕೂಡ ಪ್ರಚಾರ ಮುಗಿಸ್ಕೊಂಡು ಶ್ರೀನಿವಾಸ್ ಅವರು ಬರ್ಬೇಕು ಪೂರ್ವಭಾವಿ ಸಭೆಗೆ ಅಂತ ಹೇಳಿದ್ರು. ಸಂತೋಷದಿಂದ ಈಗಾಗಲೇ ಬರ್ಬೇಕಾದ್ರೆ ನನಗೆ ಹೊಸ ಉರುಪಿನೊಂದಿಗೆ, ಹೊಸ ಬೆಳಕಿನೊಂದಿಗೆ, ಹೊಸ ವರ್ಷದೊಂದಿಗೆ, ಹೊಸಳಿತಾಗೆ ನನಗೆ ಸ್ವಾಗತ ಮಾಡಿ, ಜೊತೆಗೆ ಈ ಆಫೀಸ್ನಲ್ಲಿ ಕೂಡ ಒಂದು ಭವ್ಯ ಸ್ವಾಗತ ಕೋರಿ ಅವತ್ತು ನಮ್ಮ ಸಂಡೂರಿಗೆ ಕಳಿಸ್ಕೊಟ್ರು. ಬಹಳ ಸಂತೋಷವಾಗಿ ನಮ್ಮ ಮಠ ಆಗಿರ್ತ ನುಟ್ಟೂರಾಗಿರ್ತಕ್ಕಂಥ ಸಿದ್ದರಾಮೇಶ್ವರಿಗೆ ಅಲ್ಲಿ ಆಶೀರ್ವಾದ ತಗೊಂಡು ಮತ್ತೆ ನಾನು ಸಂಡೂರಿಗೆ ಹೋದೆ. ಅವತ್ತಿಂದನೇ ಒಂದು ಹೊಸ ಒಂದು ಅಲೆ ಬಳ್ಳಾರಿನಲ್ಲಿ ಲೋಕಸಭೆನಲ್ಲಿ ಎದ್ದಿದೆ ಅಂತೇಳಿ ಬಹಳ ಸಂತೋಷ ಆಯ್ತು. ಇವತ್ತು ಮುಖ್ಯವಾಗಿ ಇವತ್ತೆಲ್ಲರೂ ಕೂಡ ಮಾತನ್ನ ಪೂರ್ವಕವಾಗಿ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಒಬ್ಬ ಅಭ್ಯರ್ಥಿಯಾಗಿ ಅರ್ಥಪೂರ್ಣವಾದಂತ ಒಂದು 4-3 ಮಾತುಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇತಿಹಾಸ ಮರೆತರವರು ಯಾರು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ. ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ನಾವು ಯಾವಾಗ್ಲೂ ಕೂಡ ಕಾಂಗ್ರೆಸ್ ಇತಿಹಾಸ ನೋಡ್ಕೊಂಡಪ್ಪ ಅಂದ್ರೆ, ಇತಿಹಾಸ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಇತಿಹಾಸ. ಅಷ್ಟರ ಮಟ್ಟಿಗೆ ದೇಶದಲ್ಲಿ ಆಡಳಿತ ಮಾಡಿಕೊಟ್ರು ದೀನ ದಲಿತರು, ಬಡವರು, ರೈತರು, ಕಾರ್ಮಿಕ ವರ್ಗರಿಗೆ ಇವತ್ತು ಪ್ರಧಾನಮಂತ್ರಿಗಳಾಗಿರಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಒಂದು ಭಾವನೆಗೆ, ಪ್ರೀತಿ, ವಿಶ್ವಾಸಕ್ಕೆ ಇವತ್ತು ಆಡಳಿತವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇವತ್ತು ನೋಡಬಹುದು ಜವಾಹರ್ಲಾಲ್ ಅವರು ಹಿಡ್ಕೊಂಡು ಮನಮೋಹನ್ ಸಿಂಗ್ ಅವ್ರ ಮಠ ಅನೇಕ ಕಾರ್ಯಕ್ರಮಗಳನ್ನ, ಜನಪರವಾದ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಪ್ರಪಂಚದಲ್ಲಿ 196 ರಾಷ್ಟ್ರಗಳಿದ್ದವು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ದೇಶ 43ನೇ ಅಭಿವೃದ್ಧಿ ಹೊಂದಿರತಕ್ಕಂತ ರಾಷ್ಟ್ರ ಆಗಿತ್ತು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಕಂಡ ಮೂಲಭೂತ ಸೌಕರ್ಯಗಳೊಂದಿಗೆ ಅಭಿವೃದ್ಧಿಯನ್ನು ಸಾಧಿಸಿತ್ತು.
ಇವತ್ತು ನಾವು ಗಮನಿಸ್ತಿರ್ಬೋದು. ನಾವು ಬೇರೆ ಹಿಂದಕ್ಕೆಲ್ಲ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಎಕಾನಮಿ ರಿಫಾರ್ಮ್ಸ್ ತಂದಿರ್ತಕ್ಕಂಥದ್ದು, ಜವಾಹರ್ಲಾಲ್ ನೆಹರು ಅವರು ಅವತ್ತು 20 ಅಂಶಗಳ ಕಾರ್ಯಕ್ರಮಗಳನ್ನ, ಇವೆಲ್ಲ ಇತಿಹಾಸ ನೆನ್ಸ್ಕೋಬೇಕು. ನಾನೊಬ್ಬ ವಿದ್ಯಾವಂತ, ನಾವೆಲ್ಲರೂ ಕೂಡ, ಇವರು ಕೂಡ ಇವತ್ತು ಏಮ್ಸ್ ನಲ್ಲಿ MD ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ನಾನು ಕೂಡ ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ MCOM ಮಾಡ್ಕೊಂಡು PG ಡಿಪ್ಲೊಮಾ ಸೆಂಟ್ ಜೋಸೆಫ್ ಬೆಂಗಳೂರಿನಲ್ಲಿ MA ಗೋರ್ಪಡೆ ಅವರು ಸಾಹೇಬರು ಓದಿದ್ರು. ಅಲ್ಲಿ ನಾನು ನನ್ನ PG ಡಿಪ್ಲೊಮಾ ಒಂದು ಸಬ್ MBA ಮುಗಿಸಿಕೊಂಡು ನಾನು ಒಂದು ಬಡತ ಕುಟುಂಬದಿಂದ ಬಂದು ಒಬ್ಬ ಮ್ಯಾನೇಜರ್ ಆಗಿ ಮೀಸಲಾತಿ ಬಂದಾಗ 2008ರಲ್ಲಿ ನಾನು ಮೊದಲನೇ ಬಾರಿ ಶಾಸಕನಾಗಿ ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದು ಇವತ್ತು ತಲುಪಿ ಆ ಒಂದು ನೋವುಗಳೇನಿದ್ವಲ್ಲ ಅದನ್ನ ನಾವಿವತ್ತು ಎಳೆ ಎಳೆಯಾಗಿ ನಮ್ಮ ಆಡಳಿತದಲ್ಲಿ ನಾವು ಕಾರ್ಯಕ್ರಮಗಳು ಕೊಡ್ತಕ್ಕಂಥದ್ದು ನಾವು ಮಾಡಿದ್ವಿ. ಜವಾಹರ್ಲಾಲ್ 20 ಅಂಶದ ಕಾರ್ಯಕ್ರಮ ಇರ್ಬೋದು, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಗರಾಬಿ ಹಟಾವ ಕಾರ್ಯಕ್ರಮ, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿ, ಇಂಥ ಸಮಯದಾಗೆ ನಾವು ಇದನ್ನೆಲ್ಲದನ್ನ ನಾವು ಇತಿಹಾಸ ನೆನ್ಸ್ಕೋಬೇಕಾಗತ್ತೆ. ಅವಾಗ್ಲೇ ಮುಂದಿನ ನಿರ್ಧಾರ ಮಾಡಕ್ಕೆ ನಮಗೆ ಸಾಧ್ಯ ಆಗ್ತೈತೆ. ಯಾಕಂದ್ರೆ ಇವತ್ತು ನೋಡ್ತಾ ಇರ್ಬೋದು, 2014ರಲ್ಲಿ ಬಂದಂತ ಬಿಜೆಪಿ ಸರ್ಕಾರ 50 ವರ್ಷ ಏನು ಮಾಡಿಲ್ಲ. ಇವರು ದೇಶನ ಒಂದು ಅಭಿವೃದ್ಧಿ ಹೊಂದಾದಂತ ದೇಶನ ಮಾಡ್ತಕ್ಕಂಥದ್ದು ಮಾಡಕ್ಕೆ ಮೀಡಿಯಾದವರು ಅವರೆಲ್ಲ ಬಿಂಬಿಸಿ 50 ದಿನ ನಮಗೆ ಮಂಡರ್ಸಂತ ಕೆಲಸ ಮಾಡಿದ್ರು. ಇವತ್ತು ನಾವೆಲ್ಲ ರೈತಾಪಿ ವರ್ಗದವರು, ಇವತ್ತು ಕಾರ್ಮಿಕರು ಎಲ್ಲರೂ ಕೂಡ ಇವತ್ತು ಭೂಮಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಉಳುವ ಮನೆ ಒಡೆಯ ಕಾರ್ಯಕ್ರಮ ಇರ್ತಕ್ಕಂಥದ್ದು ಇವತ್ತು ನಾವೆಲ್ಲ ನೆನ್ಸ್ಕೋಬೇಕಲ್ಲ. ಇದತ್ತಲ್ಲ ಇವತ್ತು ಎಷ್ಟು ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟು ನಮಗೆ ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥದ್ದು ನೆನ್ಸ್ಕೋಬೇಕಾಗುತ್ತೆ. ಜೊತೆಗೆ ಇವತ್ತು ಮನಮೋಹನ್ ಸಿಂಗ್ ಅವರು ಮೊದಲನೇ ಬಾರಿ ಪ್ರಧಾನಮಂತ್ರಿ UPA ಗವರ್ಮೆಂಟ್ 2004ರಲ್ಲಿ ಬಂದಾಗ ಒಬ್ಬ ತುಕಾರಾಮ ಒಬ್ಬ ಶಾಸಕನಾಗಿ ಇವತ್ತು ಸಂಸತ್ತಿಗೆ ನಾನೇನಾದ್ರೂ ಇವತ್ತು ಅಭ್ಯರ್ಥಿ ಆಗಿದ್ದೀನಿ ಅಂದ್ರೆ ಕಾಂಗ್ರೆಸ್ ಕೊಟ್ಟಂತ ಮೀಸಲಾತಿನಲ್ಲಿ ಇವತ್ತು ಆಗಿದೀವಿ ಅಂತ ಹೇಳಿ ಶ್ರೀನಿವಾಸ್ ಅವರು ಕೂಡ ಇವತ್ತು ಏನ್ ST ಮೀಸಲಾತಿ ಆಗಿದೆ ಶಾಸಕರಾಗ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಯ್ತು. ನಾನು ಕೂಡ ಮೀಸಲಾತಿ ಕೊಟ್ಟಿದ್ದಕ್ಕೆ ನಾನು 2008ರಲ್ಲಿ ನಾನು ಅಲ್ಲಿ MLA ಆಗ್ಬೇಕಾಯ್ತು. ಇವತ್ತು ಅಭ್ಯರ್ಥಿ ಆಗ್ಬೇಕಾದ್ರೆ ST ಮೀಸಲಾತಿನಲ್ಲಿ ಇವತ್ತು ಕಾಂಗ್ರೆಸ್ ಕೊಟ್ಟಂತ ಕಡೆಗೆ ನೆನ್ಸ್ಕೋಬೇಕಲ್ರಣ್ಣ. ಇದ್ರದೆಲ್ಲ ಇದೇ ತಾನೇ, ಇದೇ ಮೀಸಲಾತಿಗೆ ಸಿರಾಜ್ ಶೇಖ್ ಸಾಹೇಬ್ರು ಇದ್ದಾರೆ. ನಾವು ನಿಜವಾಗ್ಲೂ ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ಸರ್ MA ಗೋರ್ಪಡೆ ಸಾಹೇಬ್ರು ಇವತ್ತು ರಿಸರ್ವೇಶನ್ ತರದಾ ಇದ್ದಿದ್ರೆ, ನಾನು ಜಿಲ್ಲಾ ಪಂಚಾಯತಿ ನಿಂದ್ರದ ಇದ್ದಿದ್ರೆ ನಾನು MLA ಆಗ್ತಿರ್ಲಿಲ್ಲ. ಯಾಕಂದ್ರೆ ಅನುಭವ ಕೇಳಿದ್ರು ಅವಾಗ, ಹುಡುಗಿಗೆ ಏನೇ ಅನುಭವ, ಓದಿದಾನೆ ಕಣಪ್ಪ, MCOM ಓದಿದ್ದಾನೆ, 3 ಡಿಗ್ರಿ ಅದಾವೆ, ರಾಜಕೀಯ ಅನುಭವ ಏನೈತೆ ಅಂತಂತೆ ಅದು ಡೆಲ್ಲಿ ಒಳಗೆ ಕ್ವಶನ್ ಬಂದಾಗ ಸರ್ ಇಲ್ಲ ಸರ್ ಆ ಹುಡುಗ 2000ರಲ್ಲಿ ಜಿಲ್ಲಾ ಪಂಚಾಯತ್ ಕೇವಲ ಓಟ್ಗಳ ಸೋತಿದ್ದಾನೆ ಸರ್, ಟಿಕೆಟ್ ಕೊಟ್ರಿ ಗೆದ್ದು ಬರ್ತಾನೆ ಅಂತಂತ ಹೇಳಿ. ಹಿಂಗಾಗಿ ಇವತ್ತು ಆ ಮೀಸಲಾತಿ ಅನ್ನೋದು ಇವತ್ತು ನಮ್ಮ ಬೆನ್ನೆಲುಬಾಗಿ ನಮ್ಮ ಭವಿಷ್ಯ ಅಂತ ರೂಪಿಸಕ್ಕಂತ ಒಂದು ಇತಿಹಾಸ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿದೆ. ಜೊತೆಗೆ ಇವತ್ತು ಇದು ನಮಗೆ NREG ಕಾರ್ಯಕ್ರಮ, ಎಂತ NREG ಕಾರ್ಯಕ್ರಮ, ಇವತ್ತು NREG ಕಾರ್ಯಕ್ರಮ ಎಲ್ಲರೂ ಗುಳೆ ಹೋಗ್ತಾ ಇದ್ರು ಎಲ್ಲಿ ಬೇಕಲ್ಲೇ. ಇವತ್ತು ದೇಶದಾದ್ಯಂತ ಇಲ್ಲಾರು ಗೋವಾಕ್ಕೆ ಹೋಗ್ತಾ ಇದ್ರು, ಆ ಕಡೆ ನಾರ್ತ್ ಕರ್ನಾಟಕದವ್ರು, ಈ ಕಡೆ ಚಿಕ್ಕಮಂಗ್ಳೂರ್ ಅದೆಲ್ಲ ಹೋಗ್ತಾ ಇದ್ರು. ಹಿಂಗಾಗಿ ಇಂಥ ಬರಗಾಲ ಬಂದಾಗ ಗುಳೆ ಹೋಗ್ಬಾರ್ದು ಅಂತೇಳಿ NREG ಕಾರ್ಯಕ್ರಮ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತದ್ದು NREG ಕಾರ್ಯಕ್ರಮ ಬಂದು ಇವತ್ತು ಸುಮಾರಾಗಿ 315 320 ರೂಪಾಯಿ, ಒಂದು 349 ರೂಪಾಯಿ ಎಲ್ಲ ಸೇರಿ ಕೊಡ್ತಕ್ಕಂತ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಅಲ್ಲೇನ್ರಿ. ಇದೇ ಕಾರ್ಯಕ್ರಮ ಇವತ್ತು ಮೀಸಲಾತಿಗೆ ರಾಮ ಜೋಯಿಸ್ ಅವರು ವಕಾಲತ್ತಾಗ್ತಾರೆ ಹೋಗ್ಬಿಟ್ಟು ಇವ್ರಿಗೆ ಮೀಸಲಾತಿ ಕೊಡಬಾರ್ದು ಅಂತೇಳಿ. ಇವ್ರು ಸಂವಿಧಾನದಲ್ಲಿ ನಂಬಿಕೆ ಇರೋರ. ಆಮೇಲೆ ಸರ್ ಇದು 2014ಗೆ ಬರೋದಕ್ಕಿಂತ ಮುಂಚೆ ಇದೇ ಬಿಜೆಪಿ ಅವರು ಏನ್ ಹೇಳ್ತಾ ಇದ್ದಾರೆ, NREG ಕಾರ್ಯಕ್ರಮ ಭ್ರಷ್ಟಾಚಾರದ ಕೂಪ ಅಂತಂತ ಇವರೆಲ್ಲ ಹೇಳಿದ್ರು. ಇವರಿಗೆ ಭ್ರಷ್ಟಾಚಾರದಲ್ಲಿ ಇವರು ಭ್ರಷ್ಟಾಚಾರ ಮಾಡಕ್ಕೆ NREG ಕಾರ್ಯಕ್ರಮ ಮಾಡಿದ್ದಾರೆ ಅಂತೇಳಿ ಇವತ್ತು ಬಿಜೆಪಿ ಅವರು ಹೇಳಿದ್ರು. ಆಮೇಲೆ ಇನ್ನೊಂದಣ ಎಲ್ಲರ ತಂದೆ ತಾಯಿಗಳು ಇವತ್ತೆಲ್ಲ ಇದ್ದಾರೆ. ಆರ್ಟಿಕಲ್ 371J ಇವತ್ತು ನಾವು ನೆನ್ಸ್ಕೋಬೇಕಲ್ಲೇನ್ರಪ್ಪ, UPA ಗವರ್ಮೆಂಟ್ ಅಲ್ಲಿ ಚಪ್ಪಾಳ ಹೊಡಿರಿ. ಆರ್ಟಿಕಲ್ 371J ಕೊಟ್ಟಿರ್ತಕ್ಕಂಥದ್ದು ಇವತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ದಿವಂಗತ ನಮ್ಮ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಸಾಹೇಬ್ರು ಇವತ್ತು ಒಂದೇ ಒಂದು ಪಾಯಿಂಟ್ ಹೇಳ್ತಾರೆ ಸರ್, ಏನಂತ ಬಳ್ಳಾರಿ ಜಿಲ್ಲೆನ ಬಿಟ್ಬಿಟ್ಟಿದ್ರು ಸರ್. ಅವಾಗ ಬಳ್ಳಾರಿ ಜಿಲ್ಲೆನ ಬಿಟ್ಬಿಟ್ಟಿದಾಗ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಒಂದೇ ಒಂದು ಅದು ಮಾಡಿದಾಗ 5 ಜಿಲ್ಲೆ ಮಾಡಿದ್ರಣ್ಣ. ಅದನ್ನೆಲ್ಲ 5 ಜಿಲ್ಲೆ ಮಾಡಿದ್ರೆ ಬಳ್ಳಾರಿ ಲೆಫ್ಟ್ ಔಟ್ ಆಗ್ಬಿಟ್ಟಿತ್ತು 2013ರಲ್ಲಿ. ಅವಾಗ ಇಲ್ಲ ಮೇಡಮ್ 99ನಲ್ಲಿ ತಾವು ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದ್ರಿ, ಆ ಜನ ನಿಮ್ಗೆ ಆಶೀರ್ವಾದ ಮಾಡಿದರೆ ದಯಮಾಡಿ ಆ ಜಿಲ್ಲೆನ ಸೇರಿಸಿ ಆರ್ಟಿಕಲ್ 371 ಅಮೆಂಡ್ಮೆಂಟ್ ಕೊಟ್ಟಿರ್ತಕ್ಕಂಥ ಇತಿಹಾಸ ಅಲ್ವೇನ್ರಪ್ಪ ಇದು. ಆ ಇತಿಹಾಸ ಗೊತ್ತಿದ್ದಕ್ಕೆ ತಾನೇ ಇತಿಹಾಸ ಸೃಷ್ಟಿ ಮಾಡಿದ್ದು. ಇಂಥವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನಾವು ಆತ್ಮಾವಲೋಕನ ಮಾಡಬೇಕು, ಪರಾಲಿಸಿ ನೋಡ್ಬೇಕು. ಯಾವ ಪಕ್ಷ ನಮ್ಗೆ ಏನೇನು ಕೊಟ್ಟಿದೆ, ನಮ್ಮ ಬಾಳ ಎಲ್ಲಿಗೆ ಬಂದಿದೀವಿ.
ಇವತ್ತು ನಾವು ಯಾವ ಹಂತದಲ್ಲಿ ಇವತ್ತು 72,000 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಫುಡ್ ಸೆಕ್ಯೂರಿಟಿ ಬಿಲ್ 2013ರಲ್ಲಿ ಆಹಾರ ಭದ್ರತೆ ಕಾಯ್ದೆ ತಂದಿರತಕ್ಕಂಥದ್ದು ಮನಮೋಹನ್ ಸಿಂಗ್ ಅವರು. ಇವತ್ತು ಯಾರು ಕೂಡ ದೇಶದಲ್ಲಿ ಹಸುವಿನಿಂದ ಬಳಬಾರದು, ಎಲ್ಲಾ ಬಡವ ಕೂಡ ಹೊಟ್ಟೆ ತುಂಬಾ ಊಟ ಮಾಡಬೇಕು. ಒಬ್ಬ ಆದರ್ಶ ಪ್ರಜೆ, ಒಬ್ಬ ಆರೋಗ್ಯವಂತ ಪ್ರಜೆ ನಮ್ಮ ದೇಶದ ಆಸ್ತಿ ಅಂತ ಹೇಳಿ. ಯಾಕಂದ್ರೆ ಆರೋಗ್ಯ ಇದ್ದಲ್ಲಿ ಎಲ್ಲಾ ಭಾಗ್ಯ. ಕರೆಕ್ಟ್ ಏನಣ್ಣ? ಕರೆಕ್ಟ್ ಹೌದಲ್ಲಿ ಹೇಳಿ. ಆರೋಗ್ಯ ಇದ್ದಲ್ಲಿ ಎಲ್ಲಾ ಭಾಗ್ಯಗಳು ಸಿಗ್ತವೆ. ಮೊದಲನೇ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ ಫುಡ್ ಸೆಕ್ಯೂರಿಟಿ ತಂದಂತ ಯಾವ್ದಾದ್ರು ಸರ್ಕಾರ ಇದ್ದಪ್ಪ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಜನಪರವಾದಂತಹ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಇರ್ಬೋದು, ಕೃಷಿ ಮಿಷನ್ ಇರ್ಬೋದು, ಹಾರ್ಟಿಕಲ್ಚರ್ ಮಿಷನ್ ಇರ್ಬೋದು. ಅಣ್ಣ ಇವತ್ತು ಇವ್ರು ಏನು ಹೇಳ್ಕೊಂತಿರ್ತಾರಲ್ಲ ಇವರೆಲ್ಲ ಕೇಳ್ರಿ ಸಾಹೇಬ್ರು ಇದ್ದಾಗ. ಇದು ಹೆಲ್ತ್ ಮಿಷನ್ ನಲ್ಲಿ 108 ಇದೆಯಲ್ಲ, 108 ಅದು ತಂದಿರ್ತಕ್ಕಂಥದ್ದು. ಹೆಲ್ತ್ ಮಿಷನ್ ನಲ್ಲಿ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ 20 ನಿಮಿಷದಲ್ಲಿ 108 ಬರ್ತಾ ಇದೆ ಅಂತಂದ್ರೆ ಅದು ಮನಮೋಹನ್ ಸಿಂಗ್ ಅವ್ರ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಬಹಳ ಹೆಮ್ಮೆಲಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಕಾರ್ಯಕ್ರಮಗಳೇನಣ್ಣ. ಇವತ್ತು ಡ್ಯಾಮ್ಗಳು ಕಟ್ಟಿರೋವು, ನೀರಾವರಿ ಕಾರ್ಯಕ್ರಮಗಳು ಮಾಡಿರೋವು. 10 ವರ್ಷ ಆಯ್ತಣ್ಣ, ಯಾವ್ದನ್ನ ಒಂದು ಕಾರ್ಯಕ್ರಮ ಏನಾದ್ರು ಮಾಡಿದಾರೇನ? ಲೆಕ್ಕ ಕೊಡ್ಬೇಕಲ್ರಣ್ಣ. ಅಣ್ಣ ಇವತ್ತು ಒಂದೊಂದಾಗಿ ಹೇಳ್ತೀನಿ ನಾನು. ಇವತ್ತು ಬಹಳ ಜವಾಬ್ದಾರಿ ಮಾತುಗಳು. ಯಾಕಂದ್ರೆ ನಾನು ಅಭ್ಯರ್ಥಿ ಮಾಡಿದ್ದಾರೆ. ನಾನು ಹೋಗಿ ಮುಂದೆ ಇವತ್ತು ನಾನು ಬಾಲ್ಯ ಜೀವನದಲ್ಲಿ ನಾನು ಏನ್ ಅನುಭವಿಸಿದ್ದೀನಿ, ಅವತ್ತೊಂದು ದಿನ ನಮ್ಗೆ ಏನ್ ಕಷ್ಟ ಇತ್ತು ಅದನ್ನ ಎಳೆಯಾಗಿ ಬಿಚ್ಚೆ ಸಣ್ಣೂರ್ನ ಇವತ್ತು ಮಾದರಿಯಾಗಿ ರಸ್ತೆ ಇರ್ಬೋದು, ಬಸ್ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇವತ್ತು ಯಾವುದೇ ಒಂದು ನೆಮ್ಮದಿಯಾಗಿ ಸಮಪಾಲು ಬಾಳ್ತೀವಿ ಅಂದ್ರೆ ಆ ಒಂದು ದಿನಗಳನ್ನ ನಾವೆಲ್ಲರೂ ನಾವು ಗೊತ್ತಿದ್ಕೆ ತಾನೇ ಅಂತ ಆಡಳಿತ ಮಾಡಿದಕ್ಕೆ ಸಾಧ್ಯ. ನಾನು ಅಭ್ಯರ್ಥಿ ಆಗಿದ್ದೀನಿ. ಇದನ್ನೆಲ್ಲ ಇತಿಹಾಸ ತಿಳ್ಕೊಂಡೋದ್ರೆ ನಾನು MP ಆದ್ಮೇಲೆ ಎಳೆಯಾಗಿ ಬಿಚ್ಚಿ ಪ್ರಜೆಗಳಿಗೆ ಒಂದು ಕೊಡ್ತಕ್ಕಂತ ಕೆಲಸ ಒಬ್ಬ ಅಭ್ಯರ್ಥಿ ಗೊತ್ತಿರ್ಬೇಕಾಗಿದೆ. ಇದನ್ನ ತಿಳ್ಕೊಂಡೇ ನಾನು ಅಲ್ಲಿ ಪಾರ್ಲಿಮೆಂಟ್ಗೆ ಹೋಗ್ಬೇಕು. ನೋಡಿದ್ರೆ ಮಾತ್ರ ಅವತ್ತು ಇತಿಹಾಸ ಸೃಷ್ಟಿ ಅಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರ ಜವಾಬ್ದಾರಿ ಮಾತುಗಳನ್ನ ನಿಮ್ ಮುಂದೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು 2004ರಿಂದ 10 ಮಟ್ಟ ಇವತ್ತು ಏನು ನಮಗೆ ಪ್ರೈಸ್ ಇದ್ವು. ಇವತ್ತು ಕ್ರೂಡ್ ಆಯಿಲ್ 110 ರೂಪಾಯಿ ಇತ್ತಣ್ಣ. ಅಂದ್ರೆ ಇವತ್ತೇನು ಇಂಪೋರ್ಟ್ ಮಾಡ್ತಾ ಇದ್ವಲ್ಲ ಡೀಸೆಲ್ ಪೆಟ್ರೋಲ್, ಅವತ್ತು ಡೀಸೆಲ್ 56 ರೂಪಾಯಿ ಇತ್ತು. ಜೊತೆಗೆ 2014 ನಾನು ಹೇಳ್ತಾ ಇದ್ದೀನಿ. ನಾನೊಬ್ಬ ಅಕೌಂಟ್ಸ್ ಪರ್ಸನ್, ಫೈನಾನ್ಸ್ ಪರ್ಸನ್. ಬೇಸಿಕಲಿ ನಾನು ಆ ಎಕನಾಮಿಕ್ಸ್ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವತ್ತು ಡೀಸೆಲ್ ಕ್ರೂಡ್ ಆಯಿಲ್ ಬೆಲೆ $102 ಇತ್ತು ಒಂದು ಬ್ಯಾರೆಲ್ಗೆ. ಅಂತ ಟೈಮಲ್ಲಿ ಮನಮೋಹನ್ ಸಿಂಗ್ ಅವರು 55 ರೂಪಾಯಿ 1 ಲೀಟರ್ ಡೀಸೆಲ್, ಜೊತೆಗೆ 71 ರೂಪಾಯಿಗೆ ಪೆಟ್ರೋಲ್ ಕೊಡ್ತಕ್ಕಂತ ಒಂದು ಸಬ್ಸಿಡಿ ಕೊಟ್ಟು ಮಾಡಿ ಜನರಿಗೆ ಹೊರೆ ಆಗಬಾರ್ದು ಅಂತೇಳಿ ಒಬ್ಬ ಆರ್ಥಿಕ ತಜ್ಞ, ಒಬ್ಬ ಎಕನಾಮಿಸ್ಟ್ ಹೋದರು, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿರ್ತಕ್ಕಂತ ಒಬ್ಬ ಪ್ರಧಾನಮಂತ್ರಿ ಯೋಚನೆ ಮಾಡಿ ಸುಮಾರಿಂದ 4 ರಿಂದ 5 ಲಕ್ಷ ರೂಪಾಯಿನ ಸಬ್ಸಿಡಿ ಕೊಟ್ಟು ಇವತ್ತು ಜನರಿಗೆ ಅನುಕೂಲ ಮಾಡಿ. ಆರ್ಥಿಕವಾಗಿ ಚೆನ್ನಾಗಿದ್ವು ಇಲ್ರಪ್ಪ ನಾವೆಲ್ಲರೂ? ಹೌದಾ? ಅಲ್ಲಿ ಹೇಳಿ. ಟ್ರ್ಯಾಕ್ಟರ್ ಮಾಡ್ಕೊಂಡು, ಜೊತೆಗೆ ಇವತ್ತು ನಮಗೆ ಟ್ರ್ಯಾಕ್ಟರ್ ಮಾಡ್ಕೊಂಡು ಅಲ್ಲಿ ಪಂಪ್ ಸೆಟ್ ಆಗಲಿ ಇದ್ರದಾಗಲಿ ಎಲ್ಲದೂ ಕೂಡ ಮಾಡಿಬಿಟ್ಟು ಉತ್ಪಾದನೆ ಮಾಡಿ ನಾವು ದೇಶಕ್ಕೆ ನಾವು ಅನ್ನ ಕೊಡ್ತಕ್ಕಂಥದ್ದು, ಜೊತೆಗೆ ಎಕನಾಮಿಕ್ಸ್ ಎಲ್ಲ ಮಾಡಿದ್ವಿ. ಅದೇ ಡಾಲರ್ ರೇಟ್ ಎಷ್ಟಿತ್ತು? ಡಾಲರ್ ರೇಟ್ 45 ರೂಪಾಯಿ ಇತ್ತು. ಅವರೆಲ್ಲ ಶೋಭಾ ಕರಂದ್ಲಾಜೆ ಕಟೀಲು ಗಿರಾಕಿಗಳು ಏನ್ ಮಾಡ್ತೀವಿ ಈಗೆಲ್ಲ ಹೇಳ್ತಾ ಇದ್ರು ಭಾಷಣದಲ್ಲಿ. ಏನಂತ? ನಮ್ ಸರ್ಕಾರ ಬಂದ್ಬಿಟ್ಟು ಅದೇ ಪ್ರತಾಪ್ ಸಿಂಹ ಸಾಹೇಬ್ರೆಲ್ಲ ಹೇಳಿದ್ರು. ಪ್ರತಾಪ್ ಸಿಂಹ ಬಂದ್ಕೊಳ್ಳಿ, ಡಾಲರ್ನ 30 ರೂಪಾಯಿಗೆ ತಂದ್ಬಿಡ್ತೀವಿ, ಡೀಸೆಲ್ ನ 30 ರೂಪಾಯಿಗೆ ತಂದ್ಬಿಡ್ತೀವಿ, ಸಿಲಿಂಡರ್ನ 300 ರೂಪಾಯಿಗೆ ತಂದ್ಬಿಡ್ತೀವಿ. ಎಲ್ಲಿ ಸ್ವಾಮಿ ನಿಮ್ಮವೆಲ್ಲ ಅಚ್ಚೆ ದಿನಗಳು? ಇವತ್ತೆಲ್ಲ ಇದನ್ನೆಲ್ಲ ನಾವು ಲೆಕ್ಕ ಕೊಡ್ಬೇಕಾಗುತ್ತೆ. ಆಮೇಲೆ ದೇಶದ ಸಾಲ ಎಷ್ಟಿತ್ತು ಗೊತ್ತಾ? 56 ಲಕ್ಷ ಕೋಟಿ ಇತ್ತು 2014ರಲ್ಲಿ. ಅಣ್ಣ ಉಮೇಶಣ್ಣ, 56 ಲಕ್ಷ ಕೋಟಿ ಇತ್ತು. ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಬಜೆಟ್ ಮಂಡನೆ ಮಾಡಿದಾಗ ದೇಶದ ಸಾಲ ಎಷ್ಟಾಗ್ತಾ ಇದೆ ಗೊತ್ತಾ? 206 ಲಕ್ಷ ಕೋಟಿ. ಪ್ರಶ್ನೋರಿದ್ದಾರೆ, ಇದನ್ನೆಲ್ಲ ಕೇಳ್ಬೇಕು ನೆಕ್ಸ್ಟ್ MP ಗಳು ಬಂದಾಗ. ಇದು ನಾವ್ ಹೇಳೋದು. ಇವತ್ತಿನ ದಿನ ಚುನಾವಣೆಗಳು ಬೇರೆ ವಿಚಾರ. ಯಾರು ಹೇಳಿದ್ದಾರೆ? ನಾನು ಇವತ್ತೆಲ್ಲ ಏನ್ ಹೇಳ್ತಾ ಇದೀವಿ, ಯಾರನ್ನಾಗ್ಲಿ ಸುಳ್ಳು ಪಳ್ಳಿ ಲೆಕ್ಕ ಹೇಳೋಬೇಕು ಎಲ್ಲದು ಕೂಡ. ಇವತ್ ನೋಡ್ರಿ, ನಾನು ಒಬ್ಬ ಶಾಸಕನಾಗಿ ನಾನು ಕಂಪ್ಲೀಟ್ ಆಗಿ 3-4 ಬಾರಿ ಆಗಿರೋದನ್ನ ಬುಕ್ ಹಂಚಿದ್ದೀನಿ. ನಾನೆಲ್ಲ ಹಂಗ ಹಂಚ್ಬೇಕು. ನಾವೆಲ್ಲ ಲೆಕ್ಕ ಹೇಳ್ತಾ ಇದೀವಿ ನೋಡ್ರಿ, ಇವತ್ತೆಲ್ಲ ಲೆಕ್ಕ ಹೇಳ್ತಾ ಇದೀವಲ್ಲ. ಹಂಗೆ 2014ರಿಂದ 24 ಮೋದಿ ಅವರು ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದೆ ಲೆಕ್ಕ ಕೇಳಂತ ಕೆಲಸ ಮಾಡ್ಬೇಕು. ರಾಮ ಮಂದಿರ ಸಿರಾಜ್ ಸಾಹೇಬ್ ಸರ್ ಹೇಳ್ದಂಗೆ ನಾವು ಎಲ್ಲ ಓನಡಿ ಗುಡಿಗಳು ಕಟ್ಟಿದೀವಿ, ಎಲ್ಲಾದು ಮಾಡಿದ್ವಿ, ಎಲ್ಲ ಪೂಜೆ ಮಾಡ್ತಾ ಇದೀವಿ. ರಾಮ ಮಂದಿರ ಕಟ್ಟಿ ರಾಮನ ಬಗ್ಗೆ ಗೌರವ ಇದೆ. ಆದ್ರೆ ನಮ್ಮ ಬಾಳು ರಾಮನ್ ಇದು ಜೀವನ ಆಗಿರ್ತಕ್ಕಂಥದ್ದು, ರಾಮರಾಜ್ಯ ಆಗಿರ್ತಕ್ಕಂಥ ತೋರಿಸ್ಬೇಕಲ್ಲ. ಅರ್ಥ ಆಯ್ತಲ್ಲ? ಅದನ್ನ ನಾವು ಲೆಕ್ಕ ಕೇಳಬೇಕಾಗಿದೆ. ಸುಮಾರಾಗಿ 149 ಲಕ್ಷ ಕೋಟಿ ದೇಶದ ಸಾಲ ಆಗಿದೆ.
ನಿಮ್ಮ ಮೇಲೆ ಇವತ್ತು 2,10,000 ಕೋಟಿ ಸಾಲ ಇದೆ ಅಣ್ಣ, ನೆನ್ಪಿಟ್ಕೊಳ್ರಿ. 2,10,000 ಕೋಟಿ ಸಾಲ. ಇವತ್ತಿನ ದಿನ ಯಾವ್ದು ಹಚ್ಚೇದಿನಪ್ಪ ಕೇಳ್ಬೇಕಲ್ಲಣ್ಣ? ಅಲ್ಲ, ಇದು ಗಂಭೀರವಾದ ವಿಚಾರ ಯಾವ್ದಾ ಇಲ್ಲ ಹೇಳಿ. ಹೌದು. ಇವತ್ತು ನಿಮ್ಮ ಮೇಲೆ 2,10,000 ಕೋಟಿ ಸಾಲ ಮಾಡಿದಾರ ಮೇಲೆ ಹೋಗ್ಲಿ, ಸಾಲ ಮಾಡಿದಾರಲ್ಲಣ್ಣ. ಈಗ ನಾವು ಮನೆ ತಗೊಂಡಿದ್ವಿ, ಮನೆ ಕಟ್ಸ್ತೀವಿ, ಬ್ಯಾಂಕ್ನಾಗ ಹೋದ್ರೆ ಸಾಲಕ್ಕೆ ಏನೋ ಒತ್ತು ಹಾಕಿದ್ವಿ, ಮನೆ ಮಾರ್ಬಿಡ್ತೀವಿ, ಹೋಗ್ಬಿಡಪ್ಪ ಆಯ್ತು, ಅದಕ್ಕೆ ಚುಕ್ತ ಮಾಡ್ಕೊಂತ. ಎಲ್ಲಿ ಅಸೆಟ್ ಕಟ್ಟಿದ್ದಾರೆ, ಎಲ್ಲಿ ಇಂಡಸ್ಟ್ರಿಗಳು ಕಟ್ಟಿದ್ದಾರೆ, ಎಲ್ಲಿ ಅಣೆಕಟ್ಟುಗಳು ಕಟ್ಟಿದ್ದಾರೆ, ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ಎಷ್ಟು ಆರ್ಮಿ ಬಲಪಡಿಸಿದ್ದಾರೆ, ಇವತ್ತು ಎಷ್ಟು ಮಟ್ಟಿಗೆ ದೇಶಕ್ಕೆ ಒಂದು ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ. ಏನ್ ರೈತರ ಸಾಲ ಮನ್ನಾ ಮಾಡಿದಾರ? ಒಂದ್ ಹೇಳ್ತೀನಣ್ಣ, ಇವತ್ತು ಇದು ಮಾಡಿದ್ರು, ಡಿಮಾನಿಟೈಸೇಷನ್ ಮಾಡಿದ್ರು ಎಲ್ಲ ಕಂಪ್ಲೀಟ್ ಆಗಿ. ಅಂದ್ರೆ ನೋಟ್ ಅಮಾನ್ಯೀಕರಣ ಮಾಡಿಸಿದ್ರು, ಎಲ್ಲ 100,000 ರೂಪಾಯಿ 500 ರೂಪಾಯಿ ಎಲ್ಲ ನೋಟ್ ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದಾಗ ಯಾರಿಗೆ ಅನುಕೂಲ ಆಗಿದೆ? ಇವರೆಲ್ಲ ಅಂಬಾನಿ ಅದಾನಿಗಳು ಇದ್ರಲ್ಲಣ್ಣ, ಅದಾನಿ ಅಂಬಾನಿ ಅವ್ರು ಯಾರು ಕೂಡ ATM ಮುಂದೆ ನಿಂದಿರ್ಲಿಲ್ಲ, ಬ್ಯಾಂಕ್ಗಳ ಮುಂದೆ ನಿಂದಿರಲಿಲ್ಲ, ಎಲ್ಲ ನಮ್ ಜನ ನಿಂತಿದ್ರು. ಅವರಿಗೆ 3,50,000 ಕೋಟಿ ವೈಟ್ ಮಾಡಿ ಕೊಟ್ಟಿರ್ತಕ್ಕಂತ ಯಾವ್ದಾದ್ರು ಕಿರೀಟ ಇದ್ದಪ್ಪ ಅಂದ್ರೆ ನರೇಂದ್ರ ಮೋದಿಗೆ ಅಂತ ಹೇಳ್ತೇನೆ, ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಡೀಸೆಲ್ದು ನೋಡ್ರಿ, ಡೀಸೆಲ್ದು ಇವತ್ತು 69-70 ರೂಪಾಯಿ ಕ್ರೂಡ್ ಆಯಿಲ್ ಐತೆ. ಅದ್ರಲ್ಲಿ ನೋಡ್ರಿ, ಅಲ್ಲಿ ಸಾಲ ಮನ್ನಾ ಮಾಡ್ಲಿಲ್ಲ, ಅಲ್ಲಿ ರೈತರಿಗೆ ಅನುಕೂಲ ಮಾಡ್ಲಿಲ್ಲ. ಡೀಸೆಲ್ ಪೆಟ್ರೋಲ್ ಇವತ್ತು ಬ್ಯಾರೆಲ್ ಇದೆ, ರೇಟ್ ಎಷ್ಟಿದೆ ಅಣ್ಣ? ಇವತ್ತು ಡೀಸೆಲ್ ಬೆಲೆ 90 ರೂಪಾಯಿ ಐತಿ ಇವತ್ತೆಲ್ಲ, ಪೆಟ್ರೋಲ್ ಬೆಲೆ 105 ರೂಪಾಯಿ ಇದೆ. ಇದರಿಂದ ಸುಮಾರಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿರ್ತಕ್ಕಂಥ ಡಿಫರೆನ್ಸ್ ಅದು ಸುಮಾರಾಗಿ 6,50,000 ಕೋಟಿ ಇನ್ಕಮ್ ಅವ್ರಿಗೆ ಸೇರ್ಕೊಂಡಿದೆ. ಯಾಕಪ್ಪ ರೈತರ ಸಾಲ ಮನ್ನಾ ಮಾಡ್ಲಿಲ್ಲ? ಯಾಕಪ್ಪ ಸಬ್ಸಿಡಿ ಕೊಡ್ಲಿಲ್ಲ? ಯಾಕಿಂತವೆಲ್ಲ ಟೈಮ್ ಬಂದಾಗ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಅಕ್ಕಿ ಕೇಳಕ್ ಹೋದ್ರೆ ಅಕ್ಕಿ ಕೊಡ್ಲಿಲ್ಲ, ಜೊತೆಗೆ ಇವತ್ತೆಲ್ಲ ಇಷ್ಟೆಲ್ಲ ನಮಗೆ ಬರಗಾಲ ಬಂದಿದೆ, ಇಂಥವೆಲ್ಲ ರಿಲೀಸ್ ಮಾಡ್ಬೇಕಲ್ಲಣ್ಣ? ಏನ್ ಇವ್ರ ಮನೆಯಿಂದ ತಂದ್ ಮಾಡ್ತಾರ? ನಾವು ನಮ್ಮ ಮನೆಯಿಂದ ತಂದ್ ಮಾಡಲ್ಲ, ಅವರು ಅವ್ರ ಮನೆಯಿಂದ ತಂದ್ ಮಾಡಂಗಿಲ್ಲ. ಆದ್ರೆ 140 ಕೋಟಿ ಜನರ ಬದುಕಿಗೆ ಏನಾಗಿದೆ ಅಂತ ಕೆಲಸ ಮಾಡೋದ್ರಲ್ಲಿ ಬಿಜೆಪಿ ಫೇಲ್ಯೂರ್ ಆಗಿದೆ ಅಂತಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನೋಡ್ರಿ, ಸಂವಿಧಾನದ ನಂಬಿಕೆ ಇಲ್ಲ, ಜನರ ಭವನಗಳ ಮೇಲೆ ನಂಬಿಕೆ ಇಲ್ಲ, ಆ ಸಾಲ ಮಾಡಿರೋದಕ್ಕೆ ಲೆಕ್ಕ ಕೊಡೋದಕ್ಕೆ ನಂಬಿಕೆ ಇಲ್ಲ. ಇವತ್ತು ಇಂಥ ಸರ್ಕಾರಗಳು ನಂಬಿಬೇಕು. ಆಮೇಲೆ ಟಿಕೆಟ್ ಕೊಡೋದ್ರ ಮಾತ್ರ ಇಂಥವರಿಗೆ 3 ಸರಿ ರಾಜೀನಾಮೆ ಕೊಟ್ಟು ಅವ್ರ ಹಿತಕ್ಕೆ ಹೆಂಗ್ ಬೇಕು ಹಂಗೆ ಮಾತಾರಲ್ಲ, ಅಂತವರಿಗೆ ಇವತ್ತಿನ ದಿನ ಟಿಕೆಟ್ ಕೊಟ್ಟು ಕಳಿಸ್ತಾರೆ. ಇವತ್ತೆಲ್ಲ ಕಂಪ್ಲೀಟ್ ಆಗಿ ಇಂಥವ್ರು ಹೋಗಿ ನೋಡ್ರಿ, ಅವಾಗ್ಲೂ MP ಕೊಟ್ಟಿದ್ರು ಶ್ರೀರಾಮುಲು ಅವರಿಗೆ. ಏನ್ರಿ ಲೆಕ್ಕ ಹೇಳ್ಬೇಕಲ್ಲ? ಶಾಂತಕ್ನವ್ರ ಬಗ್ಗೆ ಗೌರವ ಇದೆ ನಮ್ಗಿಂತಲ್ಲ, ಅರ್ಥ ಆಯ್ತಾ ಇಲ್ಲ? ಜನಪ್ರತಿನಿಧಿಗಳು ಅಂದ್ರೆ ಅವ್ರು ಕಾರ್ಯನಿರ್ವಹಿಸಬೇಕು. ಇದು ಎಲ್ಲರೂ ಇವತ್ತು ನೋಡ್ರಿ 18,65,000 ಜನ ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಅವರ ಒಂದು ಪ್ರತಿನಿಧಿಯಾಗಿ ನಾವು ಪಾರ್ಲಿಮೆಂಟ್ಗೆ ಹೋಗ್ತೀವಿ. ಅವರ ಭಾವನೆಗಳಿಗೆ, ಅವರ ಭವಿಷ್ಯಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಬೇಕು. ಪ್ರಧಾನಮಂತ್ರಿಯನ್ನು ನಾವು ಆಯ್ಕೆ ಮಾಡ್ತೀವಿ, ಅವರು 140 ಕೋಟಿ ಜನರ ಭವಿಷ್ಯಕ್ಕೆ ಅವ್ರು ಕೆಲಸ ಮಾಡಬೇಕು. ಅವಾಗಲೇ ದೇಶಕ್ಕೆ ಮತ್ತು ಪ್ರಜೆಗಳಿಗೆ ಇವತ್ತಿನ ದಿನ ನ್ಯಾಯ ಕೊಟ್ಟಂಗಾಗ್ತದೆ. ಅಂತ ಒಂದು ಪ್ರಜಾತಂತ್ರ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬರಬೇಕು. ಅಂತ ವ್ಯವಸ್ಥೆ ಕಾಣ್ತಾ ಇದೆ ಅಂದ್ರೆ ಇವತ್ತೇನ ದೇಶದಲ್ಲಿ ದೇಶಬೇಕಂದ್ರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಒಂದೇ ಒಂದು ಖಡ್ಗ ಏನಪ್ಪಾ ಅಂದ್ರೆ ಮತದಾನ ಮಾತ್ರ. ಇಂಥ ಚುನಾವಣೆಯಲ್ಲಿ ನಾವು ಸೇರಿ ತೀರ್ಸಬೇಕೆಲ್ಲ ಕಂಪ್ಲೀಟ್ ಆಗಿ. ಯಾರು ಬಡವ್ರ ಪರವಾಗಿದ್ದಾರೆ, ಯಾರು ದೀನದಲ್ಲಿವ್ರ ಪರವಾಗಿದ್ದಾರೆ, ಯಾರು ಹೃದಯ ಕೆಲಸ ಮಾಡಿದ್ದಾರೆ ಅಂತವರಿಗೆ ನಮ್ಮ ಮತ ಹಾಕ್ಬೇಕು. ಇವತ್ತಿನ ದಿನ ಅವರೆಲ್ಲ ಭಾವನೆಗಳು ಬರ್ತಾರೆ. ಅದು ಹೇಳಿದಲ್ಲ, ಸಿರಾಗ್ ಪುಲ್ವಾಮಾ ಅದು ಅಂತೇಳಿ ಏನೆಲ್ಲ ತಂದು ಮಾಡ್ತಾರೆ. ಈ ಸರಿ ಮಂಕುಬೂಜಿ ಇರ್ತಕ್ಕಂತ ಕೆಲಸ ಭಾರತ ದೇಶದಲ್ಲಿ ಬಿಜೆಪಿ ಅವ್ರದ್ದು ನಡೆಯೋಕೆ ಸಾಧ್ಯನೇ ಇಲ್ಲ ಅಂತಂದೇ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದಯಮಾಡಿ ಇವತ್ತಿನ ದಿನ ತಾವೆಲ್ಲರೂ ಕೂಡ ಇವತ್ತು ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ರಿ. ನಾವು ಕೂಡ ಈ ಭಾಗದಲ್ಲಿ ಸಿರಾಜ್ ಶೇಖ್ ಸಾಹೇಬ್ರು ಕೂಡ ಬಹಳಷ್ಟು ಹಿಂದೆ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ. ನಿಜವಾಗ್ಲೂ ನಮಗ್ ಕೂಡ ಇವತ್ತು ಅವರು ಕೂಡ MI ಗೋರ್ಪಡೆ ಸಾಹೇಬ್ರು ಶಿಷ್ಯರೇ, ನಾನು ಕೂಡ MI ಗೋರ್ಪಡೆ ಸಾಹೇಬ್ರು ಶಿಷ್ಯರೇ. ಇವತ್ತಿನ ದಿನ ನಾವು ಕೂಡ ಬುಕ್ಕ ಓದಿದ್ವಿ. ಅವ್ರು ಇವತ್ತು ಕೂಡ ನಾನು ಅವ್ರ ಸಂಸದೀಯ ವ್ಯವಸ್ಥೆಗಳನ್ನೆಲ್ಲ ಓದಿದ್ವಿ. ಬಡವರ ಪರವಾಗಿ ಅನೇಕ ಕಾರ್ಯಕ್ರಮ, ನವಗ್ರಾಮ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ರಸ್ತೆಗಳು ಕಟ್ಟಿರ್ತಕ್ಕಂಥ, ಇಡೀ ಇವತ್ತು ಕರ್ನಾಟಕದಲ್ಲಿನೇ ಬೆಸ್ಟ್ ಅವಾರ್ಡ್ ತಾಂಡಿರ್ತಕ್ಕಂಥ ಯಾರಾದ್ರೂ ಶಾಸಕರಿಂದ ಅದು ಸಿರಾಗ್ ಶೇಖ್ ಸಾಹೇಬ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ನೋಡ್ರಿ, ಒಂದೇ ವರ್ಷದಾಗೆ ಬೆಸ್ಟ್ ಶಾಸಕ, ಪ್ರೀತಿಯ ಶಾಸಕ ಅಂತ ಏನಾದ್ರೂ ಬಿರುತ್ತಾಂಡ್ರೆ ನಮ್ಮ ಶ್ರೀನಿವಾಸ್ ಅವರು ಇವತ್ತಿನ ದಿನ. ಅದೇ ರೀತಿಯಾಗಿ ಸಂಡೂರು ತಾಲೂಕಿನಲ್ಲಿ ಕೂಡ
ಇವತ್ತು ಒಳ್ಳೆ ಎಮ್ಮೆಲ್ಲೆ, ಚೆನ್ನಾಗಿ ಕೆಲಸ ಮಾಡ್ತಾನೆ, ಪ್ರೀತಿಯಿಂದ ಇದ್ದಾನೆ, ಸರ್ವ ಸಮಾಜನ ಪ್ರೀತಿ ಮಾಡ್ತಾನೆ ಅಂತರ್ನ ನಾವು ಆಯ್ಕೆ ಮಾಡಬೇಕು ಅಂತೇಳಿ ಲೋಕಸಭೆಗೆ ಇವತ್ತಿನ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ನಿಮಗೆ ಮಗನಾಗಿ ಕೊಟ್ಟಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಇಂತಹ ಸಂಭ್ರಮ ದಿನಗಳು ನಾವೆಲ್ಲರೂ ಕಾಣ್ಬೇಕಲ್ಲಪ್ಪ. ಇದೇ ಸಂತೋಷ ದಿನಗಳನ್ನ ನಾವೆಲ್ಲರೂ ಕೂಡ ದೇಶಾದ್ಯಂತ ಇದನ್ನ ಸೆಲೆಬ್ರೇಟ್ ಮಾಡಬೇಕು. ಇಂದಿನ ಇತಿಹಾಸನ ನಾವು ಮರೆತು ಕಳಿಸ್ಬೇಕು. ಹಿಂದೆ ನಾವೇನು ಇದು ಕಾಂಗ್ರೆಸ್ ಇತಿಹಾಸ ಇದೆ, ನಾನು ಒಬ್ಬ MP ಆದ್ನಪ್ಪ ಅಂದ್ರೆ ಇವತ್ತೇನು ಬಿಜೆಪಿ ಅವರು ಇವತ್ತು ಏನು ಸುಳ್ಳು ಭರವಸೆಯನ್ನ ಕೊಟ್ಕೊಂಡು ಜನರಿಗೆ ಅನ್ಯಾಯ ಮಾಡ್ಕೊಂಡು ಹೋಗ್ತಾರೆ, ಅದನ್ನ ಪ್ರಾಮಾಣಿಕವಾಗಿ ಬಳ್ಳಾರಿ ಪರವಾಗಿ ನ್ಯಾಯ ದೊರಕಿಸುವಂತ ಕೆಲಸ ಈ ತುಕಾರಾಮ್ ಮಾಡ್ತಾನೆ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲ ಒಂದೇ ಮನಸ್ಸಿನಿಂದ ಒಂದೇ ಹೃದಯದಿಂದ ತಾವೆಲ್ಲರೂ ಕೂಡ ಮೇ 7ನೇ ತಾರೀಕು ಸೈನಿಕರ ರೂಪದಲ್ಲಿ ಇವತ್ತು ಸೈನಿಕರು ಹೆಂಗ ಯುದ್ಧ ಗೆಲ್ಲಬೇಕಂದ್ರೆ ಹಿಂದಿನ ಕಾಲಕ್ಕೆ ನಾವು ಸ್ವತಂತ್ರ 1947ರಲ್ಲಿ ಭಾರತ ಬಿಡಿಸಬೇಕಾದ್ರೆ ಬ್ರಿಟಿಷ್ ಹೆಂಗ ನಾವು ಯುದ್ಧ ಮಾಡಿದೀವಲ್ಲ, ಬ್ರಿಟಿಷ್ ಅಂದ್ರೆ ಬಿ, ಅದೇ ರೀತಿನೇ ಇವತ್ತಿನ ದಿನ ರಿಸಲ್ಟ್ ಬಂದಾಗ ಮೇ 7ನೇ ತಾರೀಕಿಗೆ ಬಟನ್ ಒತ್ತಬೇಕು, ಅದೇ ತಾರೀಕಿಗೆ ಜೂನ್ 4ನೇ ತಾರೀಕಿಗೆ ಬಿ ಅಂದ್ರೆ ಬಿಜೆಪಿನ ಮನೆಗೆ ಕಳಿಸಿ ಕಾಂಗ್ರೆಸ್ನ ಪ್ರೀತಿ ಪತಾಕಿನ ಪಾರ್ಲಿಮೆಂಟ್ ತಾವೆಲ್ಲರೂ ಮಾಡಬೇಕು. ಅದಕ್ಕೆ ಕೀರ್ತಿ ಪಾತ್ರರಾಗಬೇಕು. ತಾವೆಲ್ಲರೂ ಕೂಡ ನಮ್ಮ ಭವಿಷ್ಯವನ್ನು ರೂಪಿಸಬೇಕು ಅಂತ ತೀರ್ಮಾನ ತಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಇವತ್ತು ಎಲ್ಲರೂ ಕೂಡ ಮಾತಾಡಿದರೆ ಅದನ್ನ ಭಾಷಣ ಅಂತ ತಿಳ್ಕೋಬೇಡಿ. ನಾನು ಒಬ್ಬ ಅಭ್ಯರ್ಥಿಯಾಗಿ ತಮ್ಮನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನಿಮ್ ತರ ಮನುಷ್ಯನೇ, ಆದ್ರೆ ಒಂದು ಮತದಾನ ಮಾಡೋದ್ರ ಮೂಲಕ ನಮಗೆ ಸಂವಿಧಾನದಲ್ಲಿ ನಮಗೆ ಸಂಸದರು ಅಂತಾರೆ, ಜೊತೆಗೆ ಶಾಸಕರು ಅಂತಾರೆ. ಈಗ ನಾನು ಶಾಸಕನಿದ್ದೀನಿ, ಆದ್ರೆ ಇವತ್ತಿನ ದಿನ ಅದನ್ನ ನಿಭಾಯಿಸಂತ ಕೆಲಸ ಏನಿದೆಯಲ್ಲ, ಆ ಒಂದು ಸ್ಥಾನಮಾನ ಇದೆಯಲ್ಲ, ಅದು ಭಗವಂತ ಅದೊಂದು ನಿಮ್ಮ ಋಣ ತೀರ್ಸಕ್ಕಂತ ನಿಮ್ಮ ಭಾವನೆಗಳನ್ನ ನಿಮ್ಗೆ ಪ್ರೀತಿ ಪಾತ್ರನ ನಿಮ್ಗೆ ತೀರ್ಸಕ್ಕಂತ ಕೆಲಸ ಇವತ್ತು ಭಗವಂತ ನಮಗೆ ಕೊಡ್ತಕ್ಕಂತ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲರೂ ಕೊಡಬೇಕು. ಅದರಿಂದ ಎಲ್ಲರೂ ಕೂಡ ಅದನ್ನ ಫಲ ಪಡ್ಕೋಬೇಕು. ಫಲ ಪಡ್ಕೊಂಡು ನಾವು ಮುಂದಿನ ಭವಿಷ್ಯವನ್ನು ರೂಪಿಸಿದ್ರೆ ಮಾತ್ರ ಸಂವಿಧಾನಕ್ಕೆ ಬೆಲೆ ಇರ್ತದೆ. ಅವ್ರಿಗೆ ತಕ್ಕ ಪಾಠ ಕಲಿಸಿ ಇವತ್ತಿನ ದಿನ ಜೂನ್ 4ನೇ ತಾರೀಕು ಬಂದಾಗ ಸ್ವಾತಂತ್ರ್ಯ ಹೆಂಗ್ ಪಡ್ಕಂತೀವಲ್ಲ, ಆ ಬಿ ಅನ್ನೋದೈತಲ್ಲ 47ಕ್ಕೆ ಅವ್ರಿಗೆ ಮನೆಗೆ ಕಳಿಸಿದ್ವಿ, ದೇಶ ಬಿಟ್ಟು ಅವ್ರನ್ನ ಕಳಿಸಿದ್ವಿ, ಬಿಜೆಪಿನ ಪಾರ್ಲಿಮೆಂಟ್ ನ ಬಿಡಿಸಿ ಅವ್ರನ್ನ ಮನೆಗೆ ಕಳ್ಸಂತ ಕೆಲಸ ಇವತ್ತು ತಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಇವತ್ತು ನಾವೆಲ್ಲರೂ ಕೂಡ ಜೋಡೆತ್ತಂತೆ ಏನು ಹೇಳಿದ್ರಿ, ಜೋಡೆತ್ತಂತೆ